ಈ ನ್ಯೂಸ್ ಕೇಳಿದಾಗ ಸಹಜವಾಗಿ ಒಂದು ಆಘಾತ ಆಗುತ್ತೆ. ಕಾರಣ ಇದೆ ಇದಕ್ಕೆ. ವಿಚಾರ ಇಷ್ಟೇ ನೋಡಿ, ಇಲ್ಲಿವರೆಗೂ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಸಿ ವಿ ನಾಗೇಶ್ ಅವರು ಈ ಕಿಡ್ನ್ಯಾಪ್ಗೂ, ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ಗೂ ದರ್ಶನ್ಗೂ ಸಂಬಂಧ ಇಲ್ಲ, ರೇಣುಕಾಸ್ವಾಮಿ ಮೇಲಿನ ಹಲ್ಲೆಗೂ ದರ್ಶನ್ಗೂ ಸಂಬಂಧ ಇಲ್ಲ, ಸಾಕ್ಷ್ಯನಾಶಕ್ಕೂ ದರ್ಶನ್ಗೂ ಸಂಬಂಧ ಇಲ್ಲ, ಅಲ್ಲಿರೋ ಬ್ಲಡ್ ಅವ್ರದ್ದು ಅಲ್ವೇ ಅಲ್ಲ, ಅವ್ರು ಚಪ್ಪಲಿ ಹಾಕ್ಕೊಂಡು ಹೋಗಿದ್ದರೆ ಶೂ ತಗೊಂಡು ಬಂದಿದ್ದಾರೆ, ಈ ಥರದ ವಾದವನ್ನು ಮಂಡಿಸ್ತಾ ಇದ್ರು. ಇದೀಗೇನಾಗಿದೆ, ಅಟ್ ದ ಸೇಮ್ ಟೈಮ್ ಪವಿತ್ರ ಗೌಡ ಪರ ವಕೀಲರಾಗಿರ್ತಕ್ಕಂಥ ಟಾಮಿ ಸೆಬಾಸ್ಟಿಯನ್ ಅವರು ಕೂಡ ಒಂದು ಕಡೆ ವಾದಕ್ಕೆ ನಿಂತ್ಕೊಂಡಿದ್ದಾರೆ. ಸ್ವಾಮಿ, ಈ ಅಪಹರಣಕ್ಕಾಗಲಿ, ಈ ಕೊಲೆಗಾಗಲಿ, ಸಾಕ್ಷ್ಯ ನಾಶಕ್ಕಾಗಲಿ ಪವಿತ್ರ ಗೌಡರಿಗಾಗಲಿ ಸಂಬಂಧವೇ ಇಲ್ಲ ಸ್ವಾಮಿ. ಯಾವ ತರಹದಲ್ಲೂ ಪವಿತ್ರ ಗೌಡ ಇಲ್ಲಿ ನಿರ್ದೋಷಿ ಸ್ವಾಮಿ. ಒಂದೇ ಒಂದು ಸೂಚನೆ ಕೂಡ ಈ ಥರ ನೀವು ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡ್ಕೊಂಡು ಬನ್ನಿ ಅಂತ ಪವಿತ್ರ ಗೌಡ ಹೇಳೇ ಇಲ್ಲ. ಮತ್ತು ಯಾರು ಹೇಳಿದ್ದು? ಸ್ವಾಮಿ, ಇದನ್ನು ಮಾಡಿಸಿರೋದೇ ದರ್ಶನ್ ಅಂತ ಹೇಳಿ ಟಾಮಿ ಸೆಬಾಸ್ಟಿಯನ್ ವಾದ ಮಾಡಿಬಿಡ್ತಾರೆ. ಅವರವರ ಕಕ್ಷಿದಾರರ ಪರವಾಗಿ ಅವರು ಬಲವಾಗಿ ವಾದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೂ ಪವಿತ್ರ ಗೌಡಗೂ ಸಂಬಂಧ ಇಲ್ಲ. ಪವಿತ್ರ ಗೌಡ ಅಸಲಿಗೆ ಕಿಡ್ನ್ಯಾಪೇ ಮಾಡಿಸಿಲ್ಲ. ಹಾಗಾಗಿ ಈ ಕೇಸಲ್ಲಿ A1 ಪವಿತ್ರ ಗೌಡಗಿಂತ A2 ದರ್ಶನ್ಗೆ ಸಂಕಷ್ಟ ಜಾಸ್ತಿನಾ? ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡಿಸಿದ್ಯಾರು? ಪಟ್ಟಣಗೆರೆ ಶೆಡ್ನಲ್ಲಿ ಪವಿತ್ರ ಗೌಡ ಮಾಡಿದ್ದೇನು? ಹೈಕೋರ್ಟ್ನಲ್ಲಿ ಟಾಮಿ ಸೆಬಾಸ್ಟಿಯನ್ ವಾದ ಮಾಡಿರೋದೇನು? ಪೊಲೀಸರು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಸ್ವಾಮಿ. ಕೊಲೆ ಕೇಸಲ್ಲಿ A1 ಪವಿತ್ರ ಗೌಡ ಪಾತ್ರವೇ ಇಲ್ಲ. ಅಂದರೆ ಈ ಚಾಟಿಂಗೋ, ಇನ್ನೊಂದು ಮತ್ತೊಂದು, ಈ ಥರದ್ದು ಯಾರೋ ಚಾಟ್ ಮಾಡ್ತಾ ಇದ್ದಾನೆ ಅಂತ ತನ್ನ PAಗೆ ಹೇಳಿರೋದು, ಇವನು ಯಾರು ನೋಡಿ ಅಂತ ಹೇಳಿರೋದು, ಇದೆಲ್ಲ ಇದ್ದಿರಬಹುದು. ಆದರೆ ಅವನನ್ನು ಅಪಹರಣ ಮಾಡ್ಕೊಂಡು ಬಂದುಬಿಡಿ, ಈ ಶೆಡ್ಡಲ್ಲಿ ಕೂಡ ಹಾಕ್ಬಿಟ್ಟು ಅವನಿಗೆ ಚಿತ್ರಹಿಂಸೆ ಕೊಟ್ಬಿಟ್ಟು ಸಾಯಿಸಿಬಿಡಿ, ಈ ಥರದ್ದು ಪವಿತ್ರ ಗೌಡ ಪಾತ್ರ ಇಲ್ಲ ಅನ್ನುವ ಧಾಟಿಯಲ್ಲಿ ಇಲ್ಲಿ ವಾದ ಸಾಗ್ತಾ ಇದೆ. ರೇಣುಕಾಸ್ವಾಮಿಯನ್ನು ಪವಿತ್ರ ಗೌಡ ಅಪಹರಣ ಮಾಡಿಸಿಲ್ಲ. ಹಾಗಾಗಿ ಕ್ರಿಮಿನಲ್ ಕಾನ್ಸ್ಪಿರಸಿ, ಈ ಸಂಚಿನ ಭಾಗವಾಗಿ ಪವಿತ್ರ ಗೌಡ ಅವ್ರನ್ನ ಪರಿಗಣಿಸಬಾರದು. ಕೊಲೆಯ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ರೋಲೇ ಇಲ್ಲ ಅಂಥೇಳಿ ಪ್ರತ್ಯಕ್ಷದರ್ಶಿಯೊಬ್ಬರ ಹೇಳಿಕೆಯನ್ನು ಓದಿ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆರೋಪಿಗಳ ವಿಚಾರಣೆಯನ್ನು ಡಿಸೆಂಬರ್ 6ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಟಾಮಿ ಸೆಬಾಸ್ಟಿಯನ್ ಅವರು ಪವಿತ್ರ ಗೌಡ ಅವರ ಪರವಾಗಿ ಎಷ್ಟು ಬಲವಾಗಿ ವಾದವನ್ನು ಮಾಡ್ತಾ ಹೋಗ್ತಾರೋ ಅಷ್ಟೇ ತೊಂದರೆ ಆಗೋದು ದರ್ಶನ್ ಅವರ ಗೆಳತಿ, ಆತ್ಮೀಯ ಗೆಳತಿ ಪವಿತ್ರ ಗೌಡ ಅವರು ಇದ್ದಾರಲ್ಲ, ಇಲ್ಲಿ ಪವಿತ್ರ ಗೌಡ ಅವರು ಪಾರಾಗಬೇಕು ಅಂತ ನಿಂತುಕೊಂಡಾಗ ನನ್ನ ಪಾತ್ರ ಇಲ್ಲ ಸ್ವಾಮಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದಾಗ ಹಾಗಾದರೆ ಇನ್ಯಾರ ಪಾತ್ರ? ನೆಕ್ಸ್ಟ್ ಬರೋದೇ A2 ದರ್ಶನ್ ಇಲ್ಲಿ ಸಮಸ್ಯೆಗೆ ಸಿಕ್ಕಾಕೊಳ್ತಾ ಇದ್ದಾರಾ? ಪ್ರಸನ್ನಕುಮಾರ್ ಅವರ ವಾದಕ್ಕೆ ಇದೀಗ ನೋಡಿ, ಇಲ್ಲಿ ಪ್ರಸನ್ನಕುಮಾರ್ ಅವರು ಇನ್ನೂ ಈ SPP ಆಗಿ ರೇಣುಕಾಸ್ವಾಮಿಯವರ ಕೇಸಲ್ಲಿ ಹೈಕೋರ್ಟಲ್ಲಿ ವಾದಕ್ಕೆ ನಿಂತಿಲ್ಲ. ಅಷ್ಟಲ್ಲಾಗಲೇ ಆರೋಪಿಗಳ ಕಡೆಯ ವಕೀಲರುಗಳ ಕಡೆಯಿಂದಾನೇ ಆ ಒಂದು ಬೊಟ್ಟು ದರ್ಶನ್ ಕಡೆಗೆ ಆ ಮುಳ್ಳು ತಿರುಗ್ತಾ ಇದೆ. ಇವಾಗ ದರ್ಶನ್ ನಾನಲ್ಲ. ಕೆಲವು ಈ ಥರದ್ದೆಲ್ಲ ವಿಚಾರ ಬಂದಾಗ, ಕೋರ್ಟ್ ವಿಚಾರ, ಬೇರೆ ವಕೀಲರು ವಾದವನ್ನು ಮಾಡ್ತಿರ್ಬೇಕಾದ್ರೆ ಆಫೀಸ್ಗೆ ಫೋನ್ ಮಾಡಿಬಿಡ್ತಾರೆ, ನಮ್ಮ ಆಫೀಸ್ಗೆ. ಆಯ್ತು ಬಿಡಿ ಸರ್, ಹಾಗಾದರೆ ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಬಂದೇ ಇಲ್ಲ, ಅವರನ್ನು ಯಾರನ್ನೂ ಕಿಡ್ನ್ಯಾಪೇ ಮಾಡಿರಲಿಲ್ಲ, ಪಟ್ಟಣಗೆರೆ ಶೆಡ್ಗೆ ಅಸಲಿಗೆ ರೇಣುಕಾಸ್ವಾಮಿ ಬಂದೇ ಇರಲಿಲ್ಲ, ಸೋಮನಹಳ್ಳಿ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ರೇಣುಕಾಸ್ವಾಮಿ ಅಲ್ಲಿಂದ ಜಿಗಿದು ಕೆಳಗಡೆ ಬಿದ್ದು ಸತ್ತೋಗಿರೋದಲ್ವ ಸ್ವಾಮಿ, ಈ ಥರ ಇದೆಯಲ್ಲ ಇವ್ರ ವಾದ ಅಂತ ಹೇಳ್ತಾರೆ ಇರಬಹುದು. ಆಯಾ ಕಕ್ಷಿದಾರರ ಕಡೆಯಾಗಿ ಅವರ ಒಂದು ವಕೀಲರು ವಾದವನ್ನು ಮಾಡ್ತಾ ಇದ್ದಾರೆ. ಈಗ ಪವಿತ್ರ ಗೌಡ ಹೇಳ್ತಿರೋದೇನು, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಕಿಡ್ನ್ಯಾಪ್ ನಾನು ಮಾಡಿಸಿಲ್ಲ, ನಾನು ಕೊಲೆ ಮಾಡಿಲ್ಲ. ಟಾಮಿ ಸೆಬಾಸ್ಟಿಯನ್ ಅವರು ಹೇಳ್ತಾರೆ, ಒಂದೇ ಒಂದು ಏಟು ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಹೊಡೆದಿರೋದು. ಫಸ್ಟ್ ಆಫ್ ಆಲ್ ಈ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ಹೋಗಿರೋದೇ ದರ್ಶನ್ನು. ಪವಿತ್ರ ಗೌಡ ಅಲ್ಲಿಗೆ ಹೋಗಿಲ್ಲ. ಅವ್ರು ಯಾಕೆ ಹೋಗ್ತಾರೆ ಸ್ವಾಮಿ? ಕರ್ಕೊಂಡು ಹೋಗಿರೋದೇ ದರ್ಶನ್ನು. ಚಪ್ಪಲಿಲೋ ಏನೋ ಒಂದು ಏಟು ಹೊಡೆದಿದ್ದಾರೆ ಅಷ್ಟೇ, ಕೊಲೆಗಿಲೇ ಮಾಡಿಸಿಲ್ಲ. ಪ್ರತ್ಯಕ್ಷದರ್ಶಿ ಹೇಳಿರೋದು ಸ್ವಾಮಿ ಇದು. ಪವಿತ್ರ ಗೌಡ ಹೊಡೆದು ಸಾಯಿಸಿದ್ರ? ಅವ್ರಿಗೊಂದು ವಯಸ್ಸಾದ ತಾಯಿ ಇದ್ದಾರೆ, ಅಪ್ರಾಪ್ತ ಮಗಳಿದ್ದಾರೆ, ಮಹಿಳೆ ಅನ್ನೋ ಕಾರಣಕ್ಕೆ ಜಾಮೀನು ಕೊಟ್ಟಿರೋ ಉದಾಹರಣೆಗಳಿದೆ, ಹಾಗಾಗಿ ಜಾಮೀನು ಕೊಟ್ಬಿಡಿ ಸ್ವಾಮಿ ಅಂತ ಕೇಳ್ತಾ ಇದ್ದಾರಲ್ಲ, ಇದು ದರ್ಶನ್ಗೆ ನಿಜವಾದ ಮಗ್ಗುಲ ಮುಳ್ಳು. ನಿಜವಾಗಿಯೂ ದರ್ಶನ್ಗೆ ಪ್ರಾಬ್ಲಮ್ ಶುರುವಾದರೆ ಒಬ್ಬೊಬ್ಬರೇ ಕಕ್ಷಿದಾರರ ಪರವಾಗಿ ಅವರವರ ವಕೀಲರು ವಾದ ಮಾಡ್ತಾ ಎಲ್ಲ ಕಡೆಯ ಬೊಟ್ಟು ದರ್ಶನ್ ಕಡೆಗೆ ಬಂದರೆ ಕೇಸ್ ಏನಾಗುತ್ತೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ್ ಏಣಿಗೆ ಅವರಿದ್ದಾರೆ, ಮಾತನಾಡ್ತಾರೆ. ಸಂಕೇತ್ ಸರ್, ನಮಸ್ತೆ. ನಮಸ್ಕಾರ. ಹಾಂ ಸರ್, ಇಲ್ಲಿ ಪ್ರಶ್ನೆ ನೋಡಿ, ಈಗ ಸಿ ವಿ ನಾಗೇಶ್ ಅವರು ಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರಪ್ಪ, ದರ್ಶನ್ಗೂ ಇದಕ್ಕೂ ಸಂಬಂಧ ಇಲ್ಲ, ಅವರ್ಯಾರೋ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದುಬಿಟ್ರು, ಇವರೆಲ್ಲೋ ಒಂದು ಹೋಟೆಲಲ್ಲಿ ಇದ್ದರು, ಯಾರೋ ಹೊಡೆದ್ರು, ಇವರು ಆಮೇಲೆ ಸಾಕ್ಷಿನಾಶನೂ ಮಾಡಿಸಿಲ್ಲ, ದುಡ್ಡು ಏನಕ್ಕೋ ಸಂಗ್ರಹ ಮಾಡಿದ್ದು, ಈ ಥರದ್ದೆಲ್ಲ ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವಿವತ್ತು ಟಾಮಿ ಸೆಬಾಸ್ಟಿಯನ್ ಅವರ ವಾದವನ್ನು ಗಮನಿಸ್ತಾ ಇದ್ವಿ ಸರ್. ಹಿರಿಯ ವಕೀಲರಿದ್ದಾರೆ, ಅವರು ಪವಿತ್ರ ಗೌಡ ಪರವಾಗಿ ವಾದವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ
ಇದೇ ಕೇಸ್ನ ಕೆಲ ಅಂಶಗಳನ್ನು ನಮ್ಮ ವರದಿಗಾರ ಪ್ರಕಾರ ನಮಗೆ ತಲುಪಿದಾಗಲೂ ಕೂಡ ಒಂದು ಅಂಶ ಗಮನಿಸಿದ್ವಿ. ಇಲ್ಲಿ ಏನಾಗಿತ್ತು ಅಂತ ಹೇಳ್ತಾರೆ ಅಂದರೆ, ದರ್ಶನ್ ಅವರ ವಿವಾಹ ವಾರ್ಷಿಕೋತ್ಸವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರದೇಶಕ್ಕೆ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆಗ ಪವಿತ್ರ ಗೌಡ ಅವ್ರಿಗೂ ದರ್ಶನ್ ಅವ್ರಿಗೂ ಕೆಲವೊಂದು ಚಾಟಿಂಗ್ ನಡೆದಿತ್ತು. ಒಂದಷ್ಟು ಮುನಿಸಿತ್ತಲ್ಲಿ. ಗುಡ್ ಬೈ ಅಂತ ಹೇಳಿದರು, ಚೆನ್ನಾಗಿರಿ ಅಂತ ಹೇಳಿದರು ಅಂತ ಪವಿತ್ರ ಗೌಡ ಮೆಸೇಜ್ ಹಾಕ್ತಾರೆ. ಜೊತೆಗೆ ದರ್ಶನ್ ಅವ್ರ ನಂಬರ್ ಬ್ಲಾಕ್ ಮಾಡ್ತಾರೆ ಅಂತ. ಇದಾದ ಮೇಲೆ ಈ ಮುನಿಸು ತಣಿಸುವ ಸಲುವಾಗಿ ಆ ಕ್ಷಣಕ್ಕೆ ದರ್ಶನ್ ಅವ್ರಿಗೆ ಸಿಕ್ಕಂಥ ಅಸ್ತ್ರ ಅಂದರೆ, ಪವಿತ್ರ ಗೌಡ ಅವ್ರಿಗೆ ಈ ಥರ ಕಿರುಕುಳ ಕೊಟ್ಟಿದ್ದಂಥ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದು ಆ್ಯಸ್ ಇಫ್ ಇವನನ್ನ ಹಿಡ್ಕೊಂಡು ಬಂದಿದ್ದೀವಿ, ನಿಂಗೆ ತೊಂದರೆ ಕೊಡ್ತಾ ಇದ್ದ ಅಂತ ಗಿಫ್ಟ್ ರೂಪದಲ್ಲಿ ಕರ್ಕೊಬಂದು ತೋರಿಸಿದ್ರು ಅಂತ ಮಾಹಿತಿ ಓಡಾಡ್ತಾ ಇತ್ತು ಸರ್. ಈಗಿಲ್ಲಿ ಟಾಮಿ ಸೆಬಾಸ್ಟಿಯನ್ ಅವ್ರ ವಾದ ಕೂಡ ಅದೇ ಧಾಟಿಲ್ ಸಾಕ್ತಾ ಇದೆ. ಕಿಡ್ನ್ಯಾಪ್ ಪವಿತ್ರ ಗೌಡ ಮಾಡಿಸಿಲ್ಲ, ಪಿ ಎಗೆ ಹೇಳಿರಬಹುದು, ಪಿ ಎಗೆ ಹೇಳಿತಾ ತೊಂದರೆ ಕೊಡ್ತಾ ಅಂತ ಹೇಳಿರಬಹುದು. ಕಿಡ್ನ್ಯಾಪ್ಗಾಗಲಿ ಕೊಲೆಗಾಗಲಿ ಸಾಕ್ಷಿ ನಷ್ಟಕ್ಕಾಗಲಿ ಸಂಬಂಧ ಇಲ್ಲ ಅಂದರೆ, ಮತ್ತು ಕಿಡ್ನ್ಯಾಪ್ ಮಾಡಿಸಿದ್ದು ಯಾರಪ್ಪ ಅಂದರೆ ಪವನ್ ಗೊತ್ತಿದ್ದು. ಪವನ್ ಕೇಳಿದ್ರೆ ಪವನ್ ಕಡೆಯಿಂದ ದರ್ಶನ್ ಅಂತ ಅವನು ಹೇಳ್ತಾ ಇದ್ದಾನಲ್ಲ ಸರ್ ಈಗ. ಸೊ ಇದು ದರ್ಶನ್ ಕಡೆಗೆ ಬೊಟ್ಟು ಮಾಡಿ ನಿಂತ್ಕೊಳ್ತಾ ಈ ಕೇಸ್ ಹಾಗಾದ್ರೆ ಅಂತ ನೋಡಿ. A1 ಅವ್ರ ಜೊತೆಗೆ ಚಾಟ್ ಆಗಿರುವಂತದ್ದು, ಅವ್ರ ಅಕೌಂಟ್ ಜೊತೆಗೆ ಕಮ್ಯುನಿಕೇಶನ್ ಆಗಿರುವಂತದ್ದು. ಈಗ ಅವರೇ ಕೋರ್ಟ್ ಮುಂದೆ ನಮ್ಮ ಪಾತ್ರ ಏನು ಇಲ್ಲ, ಬರೀ ಚಾಟ್ ಮಾಡಿರಬಹುದು ಅಥವಾ ಆತರ ಹೆರಾಸ್ಮೆಂಟ್ ಮಾಡ್ತಿದ್ದ, ಅದಕ್ಕೆ ನಮ್ಮ ಆರೋಪ ಏನಿದೆ ಅದೆಲ್ಲ ಸುಳ್ಳು, ಅವ್ರು ಮಾಡಿರೋ ಪಾತ್ರ ಅವರ ಪಾತ್ರ ಇಷ್ಟೇ, ಮಿಕ್ಕದ್ದೆಲ್ಲ ಆರೋಪಿ ನಂಬರ್ 2ರ ಪಾತ್ರನೇ ಇರೋದು ಅಂತ ಈ ತರ ಸ್ಪಷ್ಟವಾಗಿ ಹೇಳಿದಾಗ ಇದು ಒಂದು ಕಂಟಕ ಅಂತ ನಾನು ಹೇಳ್ತೀನಿ. ಆರೋಪಿ ನಂಬರ್ 2 ಅಂದ್ರೆ ದರ್ಶನ್ಗೆ ಕಂಟಕ ಇದು. ಈಗ ಒಬ್ಬ ಆರೋಪಿ ಕೋರ್ಟ್ ಮುಂದೆ ಈ ರೀತಿ ಹೇಳಿರೋದು ಏನಿದೆ, ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ ಕನ್ಫೆಷನ್ ಸ್ಟೇಟ್ಮೆಂಟ್. ಇದು ಕನ್ಫೆಷನ್ ಅಲ್ಲದೆ ಇದ್ರೂ ಕೂಡ ಇಟ್ಸ್ ಎ ಜುಡಿಷಿಯಲ್ ಸ್ಟೇಟ್ಮೆಂಟ್ ಆರ್ ದ ಸ್ಟೇಟ್ಮೆಂಟ್ ಮೇಡ್ ಬಿಫೋರ್ ದ ಕೋರ್ಟ್ ಡ್ಯೂರಿಂಗ್ ದ ಕನ್ಸಿಡರೇಷನ್ ಆಫ್ ಬೇಲ್ ಅಪ್ಲಿಕೇಶನ್. ಸೊ ದಿಸ್ ಇಸ್ ವೆರಿ ವೈಟಲ್, ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಹಾಗಾಗಿ ಈ ದರ್ಶನ್ಗೆ ಬೇಲ್ ರಿಜೆಕ್ಟ್ ಮಾಡೋದಕ್ಕೆ ಇದು ಒಂದು ಕಾರಣ ಸಾಕಾಗಬಹುದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ದರ್ಶನ್ ಪಾತ್ರ ಏನೂ ಇಲ್ಲ ಅಂತ ಹೇಳಿ, ದರ್ಶನ್ ಆ ಜಾಗದಲ್ಲಿ ಇರ್ಲಿಲ್ಲ ಅಂತ ಹೇಳಬೇಕಾದಾಗ, ದರ್ಶನ್ಗೆ ಮತ್ತು ಆ ವ್ಯಕ್ತಿಗೆ ಏನು ಸಂಬಂಧ ಅಥವಾ ವ್ಯವಹಾರ ಅಥವಾ ಸಂಪರ್ಕ ಇಲ್ಲ ಅಂತ ಹೇಳಿದಾಗ, ಅಥವಾ ದರ್ಶನ್ಗೆ ಮತ್ತು ಈ ವ್ಯಕ್ತಿಗೆ ಯಾವತ್ತು ದ್ವೇಷನೂ ಇರ್ಲಿಲ್ಲ ಅಂತ ಹೇಳಿದಾಗ, ಈಗ ಎಲ್ಲಾ ವಿಚಾರಗಳಿಗೂ ಇದು ಆರೋಪಿ ನಂಬರ್ 1ರವರ ಆರ್ಗ್ಯುಮೆಂಟ್ ಏನಿದೆ, ವಾದ ಏನಿದೆ, ಅದರಲ್ಲಿ ಉತ್ತರ ಸಿಕ್ಬಿಟ್ಟಿದೆ. ಅಂದ್ರೆ ಪ್ರಾಸಿಕ್ಯೂಷನ್ ಪರವಾಗಿನೇ ಅದು ಮಾಡಿದ ಹಾಗೆ ಇದೆ. ಪ್ರಾಸಿಕ್ಯೂಷನ್ ಏನ್ ಹೇಳ್ಬೇಕಾಗಿತ್ತು ಅದರಲ್ಲಿ ಮ್ಯಾಕ್ಸಿಮಮ್ ಅವ್ರ ಅನುಕೂಲ ಆಗೋ ತರ ಹೇಳ್ಬಿಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಒಂದ್ ಕಡೆಗೆ ಆರೋಪಿ ನಂಬರ್ 1 ತಪ್ಪು ಎಸಗಿಲ್ಲ, ಅಥವಾ ಅವ್ರು ಇನ್ನೋಸೆಂಟ್ ಇದ್ದಾರೆ, ಅವ್ರು ಮುಗ್ಧರಿದ್ದಾರೆ, ಅವ್ರಿಗೇನು ತೊಂದರೆ ಆಗಿಲ್ಲ, ಅಥವಾ ಅವ್ರ ತೊಂದರೆ ಇವನಿಗೆ ರೇಣುಕಾಚಾರ್ಯ ಹತ್ಯೆಯಿಂದ ಅವ್ರ ದುರುದ್ದೇಶ ಇರ್ಲಿಲ್ಲ, ಅಥವಾ ಆ ಪಾತ್ರ ಇಲ್ಲ ಅಂತ ಹೇಳೋ ಭರದಲ್ಲಿ ಯಾರ ಪಾತ್ರ ಇದೆ ಅನ್ನೋದನ್ನ ಹೇಳಿದಾರಲ್ಲ, ಈ ವಿಚಾರ ಬಹಳ ಗಂಭೀರವಾಗಿರುತ್ತದೆ ಮತ್ತು ಅತಿ ಗಂಭೀರವಾದ ಪರಿಣಾಮ ದರ್ಶನ್ ಹಣೆ ಬರದ ಮೇಲೆ, ಅಂದ್ರೆ ಬೇಲಿನ ಹಣೆ ಬರದ ಮೇಲೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.